ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ 23 Numbers 23:19, God is not a man that he should lie, neither the son of man that he should repent. Hath he said, and shall he not do it? Hath he spoken, and shall he not make it? Hallelujah, hallelujah. ಏಷಾಯನ ಗ್ರಂಥ 55ನೇ ಅಧ್ಯಾಯ 11ನೇ ವಚನ. ಐಸಾಯಾ ಚಾಪ್ಟರ್ 55 and verse 11 it says, ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಒಂದು ಮಾತು ಹೇಳ್ತದೆ, ವೆರಿ ಬ್ಯೂಟಿಫುಲ್. So shall my word be that goeth forth out of my mouth, it shall not return unto me void, but it shall accomplish that which I please, and it shall prosper in the thing whereto I send it. Amen. ಇದು ಎರಡೂ ವಚನದಿಂದ ನಾವೇನು ತಿಳ್ಕೊಳ್ತೇವೆ? The word of God has power. Amen. ಸ್ವಾಮಿ, when the Lord speaks something, it is for sure he will never change. ಭೂಮಿ ಆಕಾಶ ಅಳೆದು ಹೋಗ್ಬೋದು, ಆತನ ಮಾತಾಡಿದ ಒಂದೊಂದು ಮಾತು ಬಿದ್ದು ಹೋಗುವುದಿಲ್ಲ. ಕರೆಕ್ಟಾ? ಯು ಬಿಲೀವ್ ದ್ಯಾಟ್? ಒಂದು ಡಾಟ್ ಆಗಲಿ, ಒಂದು ಕಾಮ ಆಗಲಿ, ಒಂದು ಪಾಸಿಟಿಫಿ ಆಗಲಿ, ನಥಿಂಗ್ ವಿಲ್ ಚೇಂಜ್. ಗಾಡ್ ಸ್ಪೋಕ್, ಫಿನಿಶ್, ಇಟ್ ವಿಲ್ ಹ್ಯಾಪನ್. ಒಪ್ಕೊಳ್ತೀರಾ? ಎವ್ರಿಬಡಿ ಒಪ್ಕೊಳ್ತೀರಾ? ವೆನ್ ಗಾಡ್ ಸ್ಪೀಕ್ಸ್, that is it, it's the final word. But there are three things which the Bible says changes God. 3 ಸಂಗತಿಗಳು ನಾವು ಮಾಡಿದರೆ ದೇವರ ಮನಸ್ಸನ್ನು ಬದಲಾವಣೆ ಮಾಡ್ತಾರಂತೆ. ಹಲ್ಲೆಲೂಯಾ. ನೋಡ್ಕೊಳ್ಳುವನ ಮೊದಲನೇ ಸಂಗತಿ, ನಮ್ಮ ಪುಸ್ತಕ ಬೈಬಲ್ಗಳನ್ನು ಯೋಹಾನನ ಜೋನಾ ಚಾಪ್ಟರ್ 3. ಜೋನಾ ಚಾಪ್ಟರ್ 3. ನಮಗೆಲ್ಲರಿಗೆ ಜೋನದು ಕತೆ ಗೊತ್ತಾ? ಅವನಿಗೆ ದೇವರು ಎಲ್ಲಿ ಹೋಗ್ಲಿಕ್ಕೆ ಹೇಳಿದರು? ನಿನೆವೆ. ಗಾಡ್ ಟೋಲ್ಡ್ ಜೋನಾ ಟು ಗೋ ಟು ನಿನೆವೆ, ಬಟ್ ಅವನು ಹೋದದೆಲ್ಲಿ? ತಾರ್ಷಿಸ್ಗೆ ಹೋದ. ಓಕೆ, ಅಲ್ಲಿ ತಾರ್ಷಿಸ್ಗೆ ಹೋದ ಮೇಲೆ ಬಟ್ ಒಂದು ದೊಡ್ಡ ಅವನಿಗೆ ಸಮುದ್ರದಲ್ಲಿ ದೊಡ್ಡ ಸ್ಟಾಮ್ ಬಂತು. ಆ್ಯಂಡ್ ದೆನ್ ದೆ ಪುಟ್ ಅ ಲಾಟ್ ಆ್ಯಂಡ್ ಇಟ್ ಕೇಮ್ ಟು ನೋ ದ್ಯಾಟ್ ಜೋನಾ ತಪ್ಪು ಮಾಡಿದ. ಅದಕ್ಕೆ ಯೋನನ್ನು ತಗೊಂಡೋಗಿ ಸಮುದ್ರದಲ್ಲಿ ಹಾಕಿದರು. ಸಮುದ್ರದಲ್ಲಿ ಹಾಕಿದ ತಕ್ಷಣ ಒಂದು ದೊಡ್ಡ ಮೀನು ಬಾಯಿ ತೆಗೆದಿಟ್ಟಿತ್ತು. ಇಟ್ ಜಸ್ಟ್ ಸ್ವಾಲೋಡ್ ಜೋನಾ. ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್. ಕರೆಕ್ಟಾ? ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ ಆ್ಯಂಡ್ ದಟ್ ಫಿಶ್ ಜಸ್ಟ್ ಸಾಲೋಡ್ ಜೋನಾ. ಆಮೇಲೆ ಏನಾಯ್ತು ಅಂದರೆ ಅವನನ್ನು ಬೇರೆ ಎಲ್ಲಿ ಹೋಗಿ ವಾಮಿಟ್ ಮಾಡಲಿಲ್ಲ, ತಾರ್ಷಿಸ್ಗೆ ಹೋಗಿನೇ ಬಿಟ್ಟ. ಹಲ್ಲೆಲೂಯಾ. ಸಿ, ದಟ್ ಫಿಶ್ ಡಿನ್ ನೀಡ್ GPS. ಅದಕ್ಕೆ ಏನೂ GPS ಬೇಕಿರಲಿಲ್ಲ. ನಾನು ಮೊನ್ನೆ ಒಂದು ಪಕ್ಷಿ ಬಗ್ಗೆ ಓದ್ತಾ ಇದ್ದೆ, ಸ್ಮಾಲ್ ಬರ್ಡ್. ಇಟ್ ಫ್ಲೈಸ್ ಫಾರ್ 12 days ನಾನ್ ಸ್ಟಾಪ್. ಇಟ್ ಕ್ರಾಸಸ್ ಪೆಸಿಫಿಕ್ ಓಷನ್. ಕನ್ನಡದಲ್ಲಿ ಪೆಸಿಫಿಕ್, ಇದಕ್ಕೆ ಏನು ಸಮುದ್ರಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ನಾನ್ ಸ್ಟಾಪು ಊಟ ಮಾಡದೆ, ರೆಸ್ಟ್ ಮಾಡದೆ ಅದು ಫ್ಲೈ ಮಾಡುತ್ತೆ. ಆದರೆ ಅದಕ್ಕೆ ಡೈರೆಕ್ಷನ್ ಯಾರು ಕೊಡ್ತಾರೆ? ಅದು GPS ಯಾರಿದೆ? ಅವರು ಸೈಂಟಿಸ್ಟ್ ಹೇಳ್ತಾಯಿದ್ರು, ಅದು ಕಣ್ಣುವಲ್ಲಿಗೆ ಏನೋ ಒಂದು ನರ್ವ್ಸ್ ವರ್ಕ್ ಆಗುತ್ತೆ, ಅದಕ್ಕೆ ಕರೆಕ್ಟಾದ ಡೈರೆಕ್ಷನ್ ಗೊತ್ತಾಗುತ್ತಂತೆ. ಹಲ್ಲೆಲೂಯಾ. ಸೊ ಅಮೇಝಿಂಗ್. ಈ ಸ್ಟೋರಿ ನಾನು ಓದಬೇಕಾದ್ರೆ, ಜೋನಾ ಸ್ಟೋರಿ, ಐ ವಾಸ್ ವಂಡರಿಂಗ್ ಹೌ ಡಿಡ್ ದಟ್ ಫಿಶ್ ನೋ ದಟ್ ಇಟ್ ಹ್ಯಾಡ್ ಟು ವಾಮಿಟ್ ಜೋನಾ ಇನ್ ದ ಶೋರ್ ಆಫ್ ನಿನೆವೆ? ಯಾರು ಹೇಳಿದ್ರು ಅದಕ್ಕೆ? ಯಾರೂ ಹೇಳಲಿಲ್ಲ, ದೇವರೇ ನಡೆಸಿದ್ರು ಪ್ರಿಯರೇ. ನಿನೆವೆ ಪಟ್ಟಣಕ್ಕೆ ಹೋಗಿ ಜೋನಾ ಪ್ರಸಂಗ ಮಾಡ್ತಾನೆ, ದೇವರ ಬಳಿಗೆ ತೀರ್ಕೊಳ್ಳಿ, ಇಲ್ಲದೆ ದೇವರ ಕೋಪ ನಿಮ್ಮ ಮೇಲೆ ಬರುತ್ತೆ. ಆವಾಗ ಅಲ್ಲಿದ್ದು ಜನರು ಏನು ಮಾಡ್ತಾರೆ ಅಂತ ಜೋನಾ ಚಾಪ್ಟರ್ 3 verse 6 onwards. ಹಾಲೆಲೂಯಾ, ಹಾಲೆಲೂಯಾ. ಎಂದಾದ್ರೂ ಈ ಕತೆ ಓದಿದ್ದೀರಾ? there was a decree by God that he is going to destroy ನಿನೆವೆ ಪಟ್ಟಣ. ನಿನೆವೆ ಪಟ್ಟಣನೂ ನಾನು ಸಂಪೂರ್ಣವಾಗಿ ನಾಶ ಮಾಡ್ತಾನಂತ ದೇವರು ಜೋನಾಗೆ ಹೇಳಿ ಕಲಿಸ್ಬಿಟ್ರು. ಜೋನಾ ಹೋಗಿ ಅಲ್ಲಿ ಪ್ರಸಂಗ ಮಾಡಬೇಕಾದ್ರೆ, ನಿನೆವೆ ಪಟ್ಟಣದಲ್ಲಿ ಹೋಗಿ ಪ್ರಸಂಗ ಮಾಡಬೇಕಾದ್ರೆ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಅಂದರೆ, ದೇವರ ಕೋಪ ನಿಮ್ಮ ಮೇಲೆ ಬರುತ್ತೆ. ಆವಾಗ ಅಲ್ಲಿದು ಅರಸ ಮಾಡಿದ ಏನೆಂದರೆ, ಎಲ್ಲರೂ ಉಪವಾಸ ಮಾಡಬೇಕು, ಪ್ರಾಣಿಗಳು ಸಹ ಎಲ್ಲರೂ. ಎವ್ರಿಬಡಿ ಹ್ಯಾಸ್ ಟು ಫಾಸ್ಟ್, ಪುಟ್ ಆನ್ ಸ್ಯಾಕ್ ಕ್ಲಾತ್, ಒಂದು ಗೋಣಿ ತಟ್ಟನ್ನು ಹಾಕಿ ನಾವು ಮಾಡಿದ ತಪ್ಪನ್ನು ನಾವು ಪಶ್ಚಾತ್ತಾಪ ಪಡಬೇಕು. ವಿ ಹ್ಯಾವ್ ಟು ರಿಪೆಂಟ್ ಆಫ್ ಅವರ್ ಸಿನ್ಸ್. ದ ಕಿಂಗ್ ಆರ್ಡರ್ಸ್, ಈ ಸೆನ್ಸ್ ಅ ಡಿಕ್ರಿ ಏನೆಂದರೆ, ಎಲ್ಲರೂ ನಾನು ಪಾಪ ಮಾಡಿದ್ದೇನೆ ಅಂತ ಹೇಳಿ ಎಲ್ಲರೂ ಗೋಣಿ ತಟ್ಟದಲ್ಲಿ ಕೂತ್ಕೊಳ್ಳಿ, ಎಲ್ಲರೂ ಉಪವಾಸ ಮಾಡಿ. ಮನುಷ್ಯರಷ್ಟೆಲ್ಲ ಪ್ರಾಣಿ ಸಹ,
ದೇವರು ತನ್ನ ಮನಸ್ಸನ್ನು ಬದಲಾಯಿಸ್ಬೋದು. ಯಾಕೆಂದರೆ ಅವನಿಗೆ ಗೊತ್ತಿತ್ತು ದೇವರ ಮನಸ್ಸು ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಆದರೆ ಪ್ರಿಯರೇ, ಈ ಮನುಷ್ಯರು ಬದಲಾವಣೆ ಮಾಡಿದ್ದಕ್ಕೆ ಕಡೆ ವಚನ ನಾವು ನೋಡ್ತೇವೆ, ದೇವರು ಅವರ ಮನಸ್ಸಲ್ಲಿ ಅವರು ಪಶ್ಚಾತ್ತಾಪ ಪಟ್ಟ ಕಾರಣ ಏನು ಮಾಡಿದ್ರಂತೆ, ಅವರ ಮೇಲೆ ಬರಬೇಕಾದ ಕೇಡು ಬಂದೇ ಇಲ್ಲ. ಹಲ್ಲೆಲೂಯಾ. ಸೊ ಮೊದಲನೇ ಸಂಗತಿ ನಾವು ನೋಡ್ತೇವೆ ಅಂದರೆ, ಇಫ್ ವಿ ರಿಪೆಂಟ್ ಆಫ್ ಅವರ್ ಸಿನ್ಸ್, ಇಫ್ ವಿ ಸೇ ಲಾರ್ಡ್ ಐ ಆಮ್ ಸಾರಿ, ನಮ್ಮ ಮೇಲೆ ಬರಬೇಕಾದ ಒಂದು ಕೇಡು, ನಮ್ಮ ಮೇಲೆ ಬರಬೇಕಾದ ಒಂದು ಕೆಟ್ಟ ಸಂಗತಿ, ಇಟ್ ವಿಲ್ ನಾಟ್ ಕಮ್. ಬಟ್ ಇಫ್ ವಿ ಹ್ಯಾವ್ ಹಿಡನ್ ಸಿನ್, ನಮ್ಮ ಒಳಗೆ ಬಚ್ಚಿಟ್ಟ ಒಂದು ಪಾಪ ಇತ್ತೆಂದರೆ ನಮಗೆ ಶುಭ ದೊರಕುವುದಿಲ್ಲ. ಪ್ರಿಯರೇ, ಗೋ ಟು ಗಾಡ್ ಆ್ಯಂಡ್ ಸೇ, ದೇವರೇ ನಾನು ತಪ್ಪು ಮಾಡಿದ್ದೇನೆ. ದ ಮಿನಿಟ್ ವಿ ರಿಪೆಂಟ್ ಫಾರ್ ಅವರ್ ಸಿನ್, ದ ಲಾರ್ಡ್ ಫಾರ್ಗಿವ್ಸ್ ಅಸ್ ಆ್ಯಂಡ್ ಹಿ ಟರ್ನ್ಸ್ ಅವರ್ ಇನಿಕ್ವಿಟಿ. ಹಲ್ಲೆಲೂಯಾ. ಇಲ್ಲಿ ನಿನವೆ ಪಟ್ಟಣಕ್ಕೆ ಬರಬೇಕಾದ ಒಂದು ದೊಡ್ಡ ಕೇಡು ದೇವರ ಮನಸ್ಸನ್ನು ಬದಲಾಯಿಸಿತು. ದೇವರ ಮನಸ್ಸನ್ನು ಏನೂ ಬದಲಾಯಿಸುವುದಿಲ್ಲ ಪ್ರಿಯರೇ. ಆತನ ಮಾತು ಒಂದು ಸರ್ತಿ ಹೋಯ್ತಾ, ನಿನೆವೆ ಪಟ್ಟಣವನ್ನು ನಾನು ನಾಶ ಮಾಡ್ತೇನಂತ ಹೇಳಿದ್ರೆ ನಾಶ ಮಾಡಬೇಕಿತ್ತು. ಬಟ್ ದೇವರು ನಾಶ ಮಾಡಿಲ್ಲ, ದೇವರು ಅವರನ್ನು ಕ್ಷಮಿಸಿದ್ರು. ಅವರ ಮೇಲೆ ಬರಬೇಕಾದ ಕೆಟ್ಟ ಒಂದು ಅಪಘಾತದಿಂದ, ಕೇಡಿದಿಂದ ಅವರನ್ನು ತಪ್ಪಿಸಿ ದೇವರು ಅವ್ರಿಗೆ ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ಇವತ್ತು ನನ್ನ ಜೀವನದಲ್ಲಿ ಯಾವುದೇ ಒಂದು ಹಿಡನ್ ಸಿನ್ ಇದ್ದರೆ, ಯಾವುದೇ ಒಂದು ಬಚ್ಚಿತ ಒಂದು ಪಾಪ ಇದ್ದರೆ, ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿಯಾಗುತ್ತೆ. ದೇವರು ಏನೋ ಒಂದು ನಮ್ಮ ಮೇಲೆ ಒಂದು ಆಶೀರ್ವಾದ ಬಿಡುಗಡೆ ಮಾಡಬೇಕು, ಅದು ಬಿಡುಗಡೆ ಆಗ್ತಾ ಇಲ್ಲ ಅಂದರೆ, ಲೆಟ್ ಅಸ್ ಕನ್ಫೆಸ್ ಆರ್ ಸಿನ್ ಆ್ಯಂಡ್ ಸೇ, ದೇವರೇ ನನಗೆ ಇವರ ಮೇಲೆ ಹೊಟ್ಟೆ ಕಿಚ್ಚಿ ಇದೆ, ಅದು ಯಾರಿಗೂ ಕಾಣಲ್ಲ ಪ್ರಿಯರೇ. ನನಗೆ ಇವರ ಮೇಲೆ ನನಗೆ ಇವರನ್ನು ಕ್ಷಮಿಸಲಿಕ್ಕೆ ಆಗುವುದೇ ಇಲ್ಲ, ಬಿಟರ್ನೆಸ್ ಇದೆ, ನನಗೆ ಅಹಂಕಾರ ಇದೆ, ನನಗೆ ಈಗೋ ಇದೆ, ನನಗೆ ಇವೆಲ್ಲ ಸಂಗತಿಗಳು ನನ್ನ ಒಳಗೆ ಇದೆ. ದೇವರೇ ನನ್ನನ್ನು ಕ್ಷಮಿಸುವಂತ ನಾವು ಸ್ವಾಮಿ ಹತ್ರ ಕೇಳಿದರೆ ನಮ್ಮ ಮೇಲೆ ಬರಬೇಕಾದ ಕೇಡು ಸಂಪೂರ್ಣವಾಗಿ ನಿಲ್ತು ಹೋಗುತ್ತೆ. ಹಲ್ಲೆಲೂಯಾ. ಮೊದಲನೇ ಸಂಗತಿ, ವಾಟ್ ಚೇಂಜಸ್ ದ ಹಾರ್ಟ್ ಆಫ್ ಗಾಡ್ ಈಸ್ ದಟ್ ಇಫ್ ವಿ ರಿಪೆಂಟ್. ಎರಡನೇ ಸಂಗತಿ ನೋಡ್ಕೊಳ್ಳುವ ಪ್ರಿಯರೇ, ಅದನ್ನು ನಾವು ಆದಿಕಾಂಡ 8ನೇ ಅಧ್ಯಾಯ, Genesis chapter 8 verse 20 and 21. Genesis chapter 8. ಇಲ್ಲಿ ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ಏನಾಯಿತು. ನೋಹನ ಕಾಲದಲ್ಲಿ ಜಲಪ್ರಲಯ ಬಂತು, ಎಲ್ಲ ಜನರು ನಾಶವಾಗಿ ಹೋದರು. ದೇವರು ಒಂದು ಮಾತನ್ನು ಹೇಳ್ತಾರೇನೆಂದರೆ, ಎಲ್ಲರನ್ನು ನಾನು ಏನು ಮಾಡ್ತಾನೆ, ನಾಶ ಮಾಡ್ತಾನೆ. ಐ ವಿಲ್ ಡಿಸ್ಟ್ರಾಯ್ ದ ಹೋಲ್ ವರ್ಲ್ಡ್ ಥ್ರೂ ಫ್ಲಡ್ ಅಂತ ಹೇಳಿ ದೇವರು ಜಲಪ್ರಯಾಣ ಕಲಿಸೇ ಬಿಡ್ತಾರೆ. ಆದರೆ 8, 20, 21 ಏನು ಹೇಳುತ್ತೆ ನೋಡ್ರಿ. ಹಲ್ಲೆಲೂಯಾ. ಇಲ್ಲಿ ಸೆಕೆಂಡ್ ಥಿಂಗ್ ವಿ ಸಿ ವಾಟ್ ಚೇಂಜ್ಡ್ ಗಾಡ್ಸ್ ಹಾರ್ಟ್. ದೇವರೊಂದು ತೀರ್ಮಾನ ಮಾಡಿದಂದರೆ ಎಲ್ಲವನ್ನು, ಪಶು ಪಕ್ಷಿ ಅದು ಇದು ಇದ್ದದ್ದು ಪ್ರತಿಯೊಂದು ಭೂಮಿ ಮೇಲೆ ಇದ್ದದ್ದು ಪ್ರತಿಯೊಂದು ಸಂಗತಿ ನಾಶ ಆಗುತ್ತೆ. ಐ ವಿಲ್ ಡಿಸ್ಟ್ರಾಯ್ ಎವ್ರಿಥಿಂಗ್ ಇನ್ ದ ಫ್ಲಡ್. ಬಟ್ when he offered a sacrifice, ನೋಹ ಒಂದು ಯಜ್ಞವನ್ನು ದೇವರಿಗೆ ಅರ್ಪಿಸಿದೋ, ಅದು ದೇವರಿಗೆ ಹೇಗೆ ಬಂತಂತೆ, ಘಮಘಮಿಸುವ ಸುವಾಸನೆ. when he offered that sacrifice, it changed the heart of God. ಹಲ್ಲೆಲೂಯಾ. ದೇವರ ಮನಸ್ಸನ್ನು ಅದು ಬದಲಾವಣೆ ಮಾಡಿಬಿಟ್ಟು, ದೇವರು ಏನು ತೀರ್ಮಾನ ಮಾಡಿದರು ಅಲ್ಲಿ ನೋಡ್ರಿ. ಹೇಳ್ತಾರೇನೆಂದರೆ, ಐ ವಿಲ್ ನಾಟ್ ಅಗೇನ್ curse the ground any more for man's sake, for the imagination of man's heart is evil from his youth, neither will I again smite any more everything living as I have done. ಅಲ್ಲಿ ದೇವರ ಒಂದು ಮನಸ್ಸು ಬದಲಾವಣೆ ಆಗುತ್ತೆ. ಇವತ್ತು ನೀನು ನಾನು ದೇವರನ್ನು ಆರಾಧನೆ ಮಾಡುವಾಗ ವಿತ್ ಆಲ್ ಅವರ್ ಹಾರ್ಟ್, ನಾವು ಎಷ್ಟೋ ಸರ್ತೆ ನನ್ನನ್ನು ಇಟ್ಕೊಂಡು ಆರಾಧನೆ ಮಾಡ್ತೇವೆ, ನಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಬಟ್ ದೇವರ ವಾಕ್ಯ ಹೇಳುತ್ತೆ, ದೇ ದಟ್ ವರ್ಷಿಪ್ ಹಿಮ್ ಮಸ್ಟ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಆ್ಯಂಡ್ ಇನ್ ಟ್ರೂತ್. ಸತ್ಯ ತಕ್ಕಂಗೆ ಆತ್ಮದಲ್ಲಿ ನಾವು ಆರಾಧನೆ ಮಾಡಿ, ಪೂರ್ಣ ಮನಸ್ಸಿಂದ ನಾವು ಆರಾಧನೆ ಮಾಡಿದಾಗ ಪ್ರಿಯರೇ, ದೇವರ ಮನಸ್ಸು ನಮ್ಮ ಪರವಾಗಿ ಬದಲಾವಣೆ ಆಗುತ್ತೆ. ದೇವರು ತೀರ್ಮಾನ ಮಾಡಿದರು, ಐ ವಿಲ್ ಡಿಸ್ಟ್ರಾಯ್ ಎವ್ರಿಥಿಂಗ್. ಬಟ್ ಡಿಡ್ ಗಾಡ್ ಡೂ ದ್ಯಾಟ್? ಅದ ನಂತರ ನಾವು ನೋಡ್ತೇವೆ, ಎಂದೂ ದೇವರು ಜಲರಾಶಿಯನ್ನು ಕಲಿಸಿ ಲೋಕವನ್ನು ಅವರು ನಾಶ ಮಾಡೇ ಇಲ್ಲ. ಆ ಒಂದು ಸ್ಯಾಕ್ರಿಫೈಸ್, ಆ ಒಂದು ಆಫರಿಂಗ್ ದಟ್ ನೋವಾ ಆಫರ್ಡ್ ವೆನ್ ಈ ಕೇಮ್ ಔಟ್ ಆಫ್ ದ ಆರ್ಕ್, ಅದು ಸ್ವಾಮಿಗೆ ಒಂದು ಘಮಘಮಿಸುವ ಒಂದು ಸುವಾಸನೆ ಆದ ಕಾರಣ ಇಟ್ ಚೇಂಜ್ ದ ಹಾರ್ಟ್ ಆಫ್ ಗಾಡ್.
ಇವತ್ತು ಪ್ರತಿನಿತ್ಯ ನಾವು ದೇವರ ಆಲಯಕ್ಕೆ ಬರ್ತೇವೆ, ನಾವು ಕೈ ಎತ್ತಿ ಆರಾಧನೆ ಮಾಡ್ತೇವೆ. ನಾವು ಆರಾಧನೆ ಮಾಡುವಾಗ ನಾವು ಹಿಂಗೆ ಯೋಚನೆ ಮಾಡಬೇಕೆಂದ್ರೆ, ಲೆಟ್ ಮೈ ವರ್ಷಿಪ್ ರೀಚ್ ಹಿಮ್. ನನ್ನ ಆರಾಧನೆ ಅವರಿಗೆ ಗಮಗಮಿಸುವ ಒಂದು ಸುವಾಸನೆ ಆಗಲಿ. ಹಲ್ಲೆಲೂಯಾ. ದೇವರು ನನ್ನ ಆರಾಧನೆಯನ್ನು ಸ್ವೀಕಾರ ಮಾಡಲಿ. ನನ್ನ ಆರಾಧನೆ ಮೂಲಕ ದೇವರಿಗೆ ಸಂತೋಷ ಆಗಲಿ. ನನ್ನ ಆರಾಧನೆ ದೇವರ ಮನಸ್ಸನ್ನು ಬದಲಾವಣೆ ಮಾಡಲಿ. ಹಲ್ಲೆಲೂಯಾ. ಮೊದಲನೇ ಸಂಗತಿ ನಾವು ನೋಡ್ತೇವೆ, ವೆನ್ ವಿ ರಿಪೆಂಟ್. ಎಂಥದೇ ಒಬ್ಬ ಕೆಟ್ಟ ಮನುಷ್ಯ ಆಗಿರಲಿ, ಎಂಥದೇ ಒಂದು ನಾವು ಹೇಳ್ತೇವಲ್ಲ, ದಿಸ್ ಮ್ಯಾನ್ ವಿಲ್ ನೆವರ್ ಚೇಂಜ್, ಅವನ ಬದಲಾವಣೆ ಆಗುವುದಿಲ್ಲ ಅಂತ ನಾವು ಹೇಳ್ತೇವಲ್ಲ, ಆ ಮನುಷ್ಯ ಬದಲಾವಣೆಯಾಗಿ ದೇವರೇ ನಾನು ಪಾಪಿ ಅಂತ ಹೇಳಿದಾಗ ದೇವರ ಮನಸ್ಸು ಅವನ ಪರವಾಗಿ ಬದಲಾವಣೆ ಆಗುತ್ತೆ. ಮೊದಲನೇ ಸಂಗತಿ, ಇಫ್ ವಿ ರಿಪೆಂಟ್, ಗಾಡ್ಸ್ ಹಾರ್ಟ್ ವಿಲ್ ಚೇಂಜ್. ಎರಡನೇದಾಗಿ, ವೆನ್ ವಿ ಆಫರ್ ಅವರ್ ಸ್ಯಾಕ್ರಿಫೈಸಸ್ ಟು ಗಾಡ್. ನೋಹ ಯಜ್ಞವನ್ನು ಅರ್ಪಿಸಿದ ತಕ್ಷಣ ನಾವು ನೋಡ್ತೇವೆ ದೇವರಿಗೆ ಅದು ಗಮಗಮಿಸುವ ಸುವಾಸನೆ ಆಯಿತು. ದ ಹಾರ್ಟ್ ಆಫ್ ಗಾಡ್ ಚೇಂಜ್. ಹಿ ಸೆಡ್, ಐ ವಿಲ್ ನೆವರ್ ಡಿಸ್ಟ್ರಾಯ್ ಮ್ಯಾನ್ಕೈಂಡ್ ವಿತ್ ಫ್ಲಡ್ henceforth. Hallelujah. ಮೂರನೇ ಸಂಗತಿ that changes the heart of God, ಅದು ಯಾವುದೆಂದರೆ, ಎರಡನೇ ಅರಸ 20ನೇ ಅಧ್ಯಾಯ, Second Kings chapter 20 verse 1 to 6. In those days was Hezekiah sick unto death, and the prophet Isaiah the son of Amos came to him and said unto him, Thus saith the Lord, set thy house in order, for thou shalt die. ಏಷಾಯ ಪ್ರವಾದಿಯಾದ ಏಷಾಯ ಅರಸನಾದ ಹೆಜ್ಕಿಯ ಹತ್ರ ಬಂದು ಹೇಳ್ತಾನೇನೆಂದರೆ, ನಿನ್ನ ಮನೆಯನ್ನು ಸರಿ ಮಾಡ್ಕೋ, ಯಾಕೆಂದರೆ ನೀನೇನಾಗ್ತಾ ಇದ್ದಿ, ಸಾಯ್ತಾ ಇದೆ. ಇದು ಮಾತು ಯಾರು ಹೇಳಿದ್ದು? ದೇವರು ಪ್ರವಾದಿಯಾದ ಏಷಾಯನಿಗೆ ಹೇಳಿ, ಏಷಾಯ ಬಂದು ಅರಸನಾದ ಹೆಜ್ಕಿಯಗೆ ಹೇಳ್ತಾನೆ ಅಂದರೆ, ನೀನಿನ್ನು ಸಾಯ್ತಾ ಇದ್ದಿ, ನಿನ್ನ ಮನೆಯನ್ನು ಸರಿಪಡಿಸ್ಕೋ. ಹೆಜ್ಕಿಯ ಏನು ಮಾಡಿದ? Then he turned his face to the wall and prayed unto the Lord, saying, I beseech thee, O Lord, remember now how I have walked before thee in truth and with a perfect heart, and have done that which is good in the sight of God. And Hezekiah wept sore. ಕನ್ನಡದಲ್ಲಿ ಏನಿದೆ? ಹೆಜ್ಕಿಯ ಏನು ಮಾಡಿದ? ಬಹಳವಾಗಿ ಅತ್ತನು. ಆಮೇಲೆ ಏನಾಯಿತು? ಕನ್ನಡದಲ್ಲಿ ಹಾಕಮ್ಮ. And it came to pass, afore Isaiah was gone out into the middle court, that the word of the Lord came to him, saying, Turn again and tell Hezekiah, the captain of my people, Thus saith the Lord, the God of David, thy father, I have heard thy prayer, I have seen thy tears. Behold, I will heal thee. On the third day thou shalt go up unto the house of the Lord. Hallelujah. 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 ಹೆಜ್ಕಿಯ ಎಲ್ಲಿ ಹೋಗಿಲ್ಲ. ಏಷಾಯ ಬಂದು ಹೇಳ್ತಾನೆ, ಮುಗೀತು, ನಿನ್ನ ದಿನ ಮುಗೀತು, ನಾವು ಯು ಆರ್ ಗೋಯಿಂಗ್ ಟು ಡೈ. ಹೆಜ್ಕಿಯ ಒಂದೇ ಮಾಡಿದ, ಹಿ ಟರ್ನ್ಡ್, ಆತನು ಮುಖವನ್ನು ಗೋಡೆಗೆ ತಿರುಗಿ ಹಿ ಕ್ರೈಡ್. ಹೆಜ್ಕಿಯ ಅರಸಾಗಿದ್ದರು. ದೇವರೇ, ನಾನು ಹೆಂಗೆ ಜೀವಿಸಿದ್ದೇನೆ ಅಂತ ನೋಡಿ, ನೀವು ನನಗೆ ಇಂಥ ತೀರ್ಪು ಕೊಟ್ಟಿದ್ದೀರಿ ಅಲ್ಲ, ನಾನು ಸಾಯ್ಬೇಕಂತ ತೀರ್ಪು ಕೊಟ್ಟಿದ್ದೀರಿ ಅಂತ ಅವನ ಅತ್ತಾಗ, ಇನ್ನೂ ಪ್ರವಾದಿಯಾದ ಏಷಾಯ ಅರಮನೆಯನ್ನು ಬಿಟ್ಟು ಹೊರಗೆ ಹೋಗಿಲ್ಲ. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಐಸಾಯ. ಹಲ್ಲೆಲೂಯಾ. ದೇವರ ಮಾತು ಏಷಾಯನಿಗೆ ಬಂದು ಹೇಳ್ತಾರೆ, ಏಷಾಯ ತಿರುಗು, ವಾಪಸ್, ಟರ್ನ್ ಬ್ಯಾಕ್. ಹಲ್ಲೆಲೂಯಾ. ದೇವರ ತೀರ್ಮಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಬಾಯಿಂದ ಬಂದ ಒಂದು ಮಾತು ಕಾರ್ಯ ಸಾಧನೆ ಮಾಡದೆ ತಿರುಗಿ ವಾಪಸ್ ಬರುವುದೇ ಇಲ್ಲ ಅಂತ ಏಷಾಯನ ಗ್ರಂಥದಲ್ಲಿ ಬರೆದಿದೆ. ಬಟ್ ಅದೇ ದೇವರೇನು ಹೇಳ್ತಾರೆ ಅಂದರೆ, ತಿರುಗು ಏಷಾಯ, ವಾಪಸ್ ಹೋಗಿ ಹೆಜ್ಕಿಯಗೆ ಹೇಳೆಂದರೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದಾನೆ, ನಾನು ನಿನಗೆ ವಾಸಿ ಮಾಡ್ತಾನೆ, ನಾನು ನಿನಗೆ ಇನ್ನೂ ಹೆಚ್ಚಿನ ಆಯುಷ್ಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. 15 ವರ್ಷ ನಾನು ನಿನಗೆ ಹೆಚ್ಚಾಗಿ ಕೊಡ್ತಾನೆ. ಹಲ್ಲೆಲೂಯಾ. ವಾಟ್ ಚೇಂಜ್ ದ ಹಾರ್ಟ್ ಆಫ್ ಗಾಡ್? ದ ಪ್ರೇಯರ್ ಆಫ್ ಹೆಜ್ಕಿಯ. ಹಲ್ಲೆಲೂಯಾ. ಹೆಜ್ಕಿಯನ ಪ್ರಾರ್ಥನೆ ದೇವರ ಒಂದು ತೀರ್ಮಾನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿತು. ಇವತ್ತು ನಿನ್ನ ಮೇಲೆ ನನ್ನ ಮೇಲೆ ಅಪವಾದ ಬಂದಿದ್ರೆ, ನಿನ್ನ ಮೇಲೆ ನನ್ನ ಮೇಲೆ ಸಂಕಟ ಬಂದಿದ್ರೆ, ನಿನ್ನ ಮೇಲೆ ನನ್ನ ಮೇಲೆ ಒಂದು ಇಂಪಾಸಿಬಲ್ ಸಿಚುವೇಶನ್ ಬಂದಿದ್ರೆ, ನಾವು ಅನೇಕ ಸರ್ತಿ ಸಹಾಯ ತಗೊಳ್ತೇವೆ, ತಪ್ಪಲ್ಲ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ, ನಾವು ದೇವರ ಬಳಿಗೆ ಹೋಗಿ ಕೂಗಿದ್ರೆ ಖಂಡಿತವಾಗಿ ಗಾಡ್ ವಿಲ್ ಚೇಂಜ್ ಅವರ್
ಅವರ್ ಸಿಟ್ಯುವೇಶನ್. ದೇವರು ನಮ್ಮ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡ್ತಾರೆ. ಇದೇ ವಿಷಯ ನಾವು ಹನ್ನಳ ಬಗ್ಗೆ ಕೇಳ್ತೇವೆ. ಎವ್ರಿ ಇಯರ್ ಹನ್ನ ವೆಂಟ್ ಟು ಪ್ರೇ. ಅವಳು ವರ್ಷ ಹೋಗಿ ಶಿಲೋದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ಲು. ಬಟ್ ಎಲ್ಲಿ ಒಂದು ಸರ್ತೆನೂ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ that God didn't hear. ಬಟ್ ಒಂದು ವರ್ಷ ನಾವು ನೋಡ್ತೇವೆ when she went and she wept. ಏನು ಮಾಡಿದ್ಲು ಅವಳು ಇಷ್ಟು ಅಳ್ತಾ ಇದ್ಲು. ಮೊದಲನೇ ಸಂವೇದದಲ್ಲಿ ನೀವು ಓದ್ರಿ, ಅವಳು ಇಷ್ಟು ಅಳ್ತಾ ಇದ್ಲು ದೇವರ ಸನ್ನಿಧಿಯಲ್ಲಿ. ಅಲ್ಲಿ ಇರುವ ಯಾಜಕ ಎಲಿ ಹೇಳ್ತಾನೆ, ಅಯ್ಯೋ ಇವಳು ಕುಡಿದು ಬಂದುಬಿಟ್ಟಿದ್ದಾಳೆ, ಇವಳಿಗೆ ಶಿ ಹ್ಯಾಸ್ ಲಾಸ್ಟ್ ಅ ಮೈಂಡ್, ಶಿ ಈಸ್ ಸೋ ಮಗ್ತನಾಗಿದ್ದಾಳೆ, ಶಿ ಈಸ್ ಇಂಟಾಕ್ಸಿಕೇಟೆಡ್. ಅವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅವಾಗ ಅವಳು ಹೇಳ್ತಾಳೆ, ಐ ಆಮ್ ಸೋ ಮಚ್ ಬ್ರೋಕನ್, ನಾನು ಮನ ಮುರಿದಿದ ಒಂದು ಸ್ತ್ರೀ ಆಗಿದ್ದಾನೆ. ನನ್ನ ಎಷ್ಟು ಇದೆ ಅಂದರೆ ನನಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ. ನನಗೆ ಪ್ರಾರ್ಥನೆ ಮಾಡಲಿಕ್ಕೂ ಮೈ ಮೌತ್ ಇಸ್ ಜಸ್ಟ್ ಮಂಬ್ಲಿಂಗ್, ನನ್ನ ಬಾಯಿ ಬರೇ ಶೇಕ್ ಆಗ್ತಾಯಿದೆ. ನಾನು ಕುಡಿದು ಬಂದಿಲ್ಲ. ಐ ಆಮ್ ಅ ವುಮನ್ ಹೂ ಇಸ್ ಬ್ರೋಕನ್ ಇನ್ ಹಾರ್ಟ್. ಹಾಲೆಲೂಯಾ. ಅದು ದಿವಸ ಅವಳ ಕಣ್ಣೀರನ್ನು ನೋಡಿ ನಾವು ನೋಡ್ತೇವೆ, ಗಾಡ್ changed her situation. Hallelujah. ದೇವರು ಅವಳ ಸ್ಥಿತಿಯನ್ನು ಬದಲಾವಣೆ ಮಾಡಿದರು. ಇಷ್ಟೋ ವರ್ಷದಿಂದ ಹೋಗಿ ಅವಳು ಪ್ರಾರ್ಥನೆ ಮಾಡ್ತಾಯಿದ್ಲು. ಆದರೆ ಆ ವರ್ಷ ಯಾವಾಗ ಅವಳು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದ್ಲ, ದೇವರು ಅವಳ ವಿಷಯವಾಗಿ ಒಂದು ಬೇರೆಯೇ ತೀರ್ಪು ಕೊಟ್ಟರು. ಏನು ಕೊಟ್ಟರು? ನಿಮಗೆ ಒಂದು ಮಗು ಆಗುತ್ತೆ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಅಂದರೆ ಆ ಪ್ರಾರ್ಥನೆ, ಅದನ್ನು ಓದ್ಕೊಳ್ಳುವ. ನಾವು ಮೊದಲನೇ ಸಂವೇಲ 16ನೇ ವಚನ ಹೇಳಿದ್ರೆ, ಕೌಂಟ್ ನಾಟ್ ದೈ 15ನೇ ವಚನ. ಆ್ಯಂಡ್ ಹನ್ನಾ ಆನ್ಸರ್ಡ್ ಆ್ಯಂಡ್ ಸೆಡ್ ನೋ. 14 ಎಲಿ ಸೆಡ್ ಅಂಟು ಹರ್, ಹೌ ಲಾಂಗ್ ವಿಲ್ ದೌ ಬಿ ಡ್ರಂಕ್? Put away thy wine from thee. And Hannah answered and said, No, my Lord, I am a woman of a sorrowful spirit. ಕನ್ನಡದಲ್ಲಿ ಏನಿದೆ? ನಾನೊಂದು ಎಂಥ ಸ್ತ್ರೀ? ದುಃಖ ಪೀಡಿತಾದ ಒಂದು ಸ್ತ್ರೀ ನಾನು ಕುಡಿದು ಬಂದಿಲ್ಲ. ಐ ಹ್ಯಾವ್ ಡ್ರಂಕ್ ನೈದರ್ ವೈನ್ ನೋ ಸ್ಟ್ರಾಂಗ್ ಡ್ರಿಂಕ್, ಬಟ್ ಐ ಹ್ಯಾವ್ ಪೋರ್ಡ್ ಔಟ್ ಮೈ ಸೋಲ್ ಬಿಫೋರ್ ದ ಲಾರ್ಡ್. ಅದ ನಂತರ ನಾವು ಇನ್ನೊಂದು ವಚನ ನೋಡ್ಕೊಳ್ಳುವ. ಓಕೆ, 20ನೇ ವಚನ ಹೀಗೆ ಹೇಳುತ್ತೆ. ಅದೇ 18 ಹೇಳುತ್ತೇನೆ ಅಂದರೆ, ದೆನ್ ಶಿ ಸೆಡ್, ಲೆಟ್ ದೈ ಹ್ಯಾಂಡ್ಮೇಡ್ ಫೈಂಡ್ ಗ್ರೇಸ್ ಇನ್ ದೈ ಸೈಟ್. ಸೊ ದ ವುಮನ್ ವೆಂಟ್ ಹರ್ ವೇ ಆ್ಯಂಡ್ ಡಿಡ್ ಈಟ್, ಆ್ಯಂಡ್ ಹರ್ ಕೌಂಟೆನೆನ್ಸ್ ವಾಸ್ ನೋ ಮೋರ್ ಸ್ಯಾಡ್. ಏನು ಹೇಳುತ್ತೆ? ಆತನ ಮುಖ ಮೇಲೆ ಇದ್ದ ಆತನ ಮೇಲೆ ಇರುವ ಅವಳ ಮೇಲೆ ಇರುವ ದುಃಖ ಆಮೇಲೆ ಕಾಣಲೇ ಇಲ್ಲ. ಯಾಕೆಂದರೆ ಅವಳಿಗೆ ಒಂದು ಗೊತ್ತಾಯ್ತು ಅಂದರೆ, ನನ್ನ ಕಣ್ಣೀರ ಪ್ರಾರ್ಥನೆ ಎಲ್ಲಿ ತಪ್ಪಾಗಿ ತಿಳ್ಕೊಂಡ. ಪ್ರಿಯರೇ, ನಾವು ಎಷ್ಟೋ ಸರ್ತಿ ಆರಾಧನೆ ಮಾಡುವಾಗ ಅಥವಾ ನಾವು ವಾಕ್ಯ ಕೇಳುವಾಗ ಹಾಗೆ ಕಣ್ಣೀರು ಸುರಿಸ್ತವೆ. ಅಕ್ಕಪಕ್ಕದವ್ರು ನೋಡ್ತಾರೆ, ಇವರಿಗೆ ಏನು ಕಮ್ಮಿ ಆಗಿದೆ, ಇವರು ಇಷ್ಟು ಚೆನ್ನಾಗಿದ್ದಾರಲ್ಲ, ಏನು ಇವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ನಮಗೆ ಗೊತ್ತು, ನಮ್ಮ ದೇವರಿಗೆ ಗೊತ್ತು ನಮಗೆ ಕಾಡ್ತಾ ಇದೆ. ಸಮಥಿಂಗ್ ಈಸ್ ಬಾದರಿಂಗ್ ಮೀ. ಐ ಕೆನಾಟ್ ಸ್ಪೀಕ್ ಇಟ್ ಔಟ್. ಐ ಕೆನಾಟ್ ಗೋ ಆ್ಯಂಡ್ ಟೆಲ್ ದ ಪ್ರೀಸ್ಟ್. ಐ ಕೆನಾಟ್ ಗೋ ಆ್ಯಂಡ್ ಟೆಲ್ ದ ಎಲ್ಡರ್ಸ್. ಐ ಕೆನಾಟ್ ಗೋ ಆ್ಯಂಡ್ ಟೆಲ್ ಮೈ ಹಸ್ಬೆಂಡ್. ಆದರೆ ನಾವು ಕೂಗ್ತಾ ಇರಬೇಕಾದ್ರೆ ದೇವರು ನೋಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ನಮ್ಮ ಮುಖ ಮೇಲೆ ಇರುವ ದುಃಖವನ್ನು ಸ್ವಾಮಿ ತೆಗೆದಾಕ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ಏನಾಯ್ತು ಅಂದರೆ, ದೇವರು ಅವಳಿಗೆ ಆಶೀರ್ವಾದ ಮಾಡಿ ಒಂದು ಸುಂದರವಾದ ಮಗುವನ್ನು ಕೊಟ್ಟರು. ಹಾಲೆಲೂಯಾ. ಪ್ರಿಯರೇ, 3 ಸಂಗತಿ ಅಷ್ಟೇ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಟ್ ಚೇಂಜಸ್ ದ ಹಾರ್ಟ್ ಆಫ್ ಗಾಡ್? ದೇವರ ಮನಸ್ಸನ್ನು ಏನು ಬದಲಾವಣೆ ಮಾಡ್ತೇವೆ ಅಂದರೆ, ಮೊದಲನೇದಾಗಿ ನಮ್ಮ ತಪ್ಪನ್ನು ನಾವು ಅರಿಕೆ ಮಾಡ್ತೇವೆ. ಕೆಲವರು ಇದ್ದರೆ, ನೀನು ಬೇಕಾದು ಮಾಡು, ನನ್ನ ತಪ್ಪನ್ನು ನಾನು ಒಪ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಶುಭ ದೊರಕುವುದೇ ಇಲ್ಲ. ಅಲ್ಲೆಲೂಯಾ. ಆದರೆ ನಾವಿವತ್ತು ನೆನೆವೆ ಪಟ್ಟಣದಲ್ಲಿ ಇರುವ ಆ ಅರಸ ಒಂದು ತೀರ್ಪನ್ನು ಮಾಡ್ತಾನೆ. ಇಡೀ ನೆನೆವೆ ಪಟ್ಟಣಕ್ಕೆ ಅಂದರೆ ಎವ್ರಿಬಡಿ ನಿಮ್ಮ ಬಟ್ಟೆ ಬಿಡ್ರಿ, ಎಲ್ಲರೂ ಗೋಣಿ ತಟ್ಟದಲ್ಲಿ ಕೂತ್ಕೊಳ್ರಿ, ನಿಮ್ಮ ಮದುವೆ ಇರ್ಬೋದು, ನಿಮ್ಮ ಫಂಕ್ಷನ್ ಇರ್ಬೋದು, ಎಲ್ಲ ಕ್ಯಾನ್ಸಲ್ ಮಾಡಿ ಉಪವಾಸದಿಂದ ಪ್ರಾರ್ಥನೆ ಮಾಡಿರಿ ಅಂತ ಒಂದು ತೀರ್ಮಾನ ಮಾಡಿದ್ದಕ್ಕೆ ಗಾಡ್ ಸೇವ್ ದಟ್ ನೇಷನ್. ಹಲ್ಲೆಲೂಯಾ. ಇಡೀ ನೆನೆವೆ ಪಟ್ಟಣ ದೇವರು ಕಾಪಾಡಿದರು. ಎರಡನೇದಾಗಿ ನಾವು ನೋಡ್ತೇವೆ, ನೋಹ ಯಜ್ಞವನ್ನು ಅರ್ಪಿಸಿದ ಕಾರಣ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಗಾಡ್ಸ್ ಹಾರ್ಟ್ ಫಾರ್ ಮ್ಯಾನ್ ಕೈಂಡ್ ಚೇಂಜ್. ಅದ ನಂತರ ಜಲಪ್ರಳಯದಿಂದ ಲೋಕವನ್ನು ನಾಶ ಮಾಡಿಲ್ಲ, ಇನ್ನು ಬರುವ ದಿನಗಳಲ್ಲಿನೂ ಜಲಪ್ರಳಯದಿಂದ ನಾಶ ಮಾಡಲ್ಲ. 3ನೇ ಸಂಗತಿ, ವೆನ್ ವಿ ಟರ್ನ್ ಅವರ್ ಫೇಸ್ ಟು ದ ವಾಲ್ ಆ್ಯಂಡ್ ಕ್ರೈ,
God changes. ಅವರ ತೀರ್ಪು ನಮ್ಮ ಬಗ್ಗೆ ಬದಲಾವಣೆ ಆಗುತ್ತೆ. ಹೆಸಿಕಿಯಾಗೆ ದೇವರು 15 ವರ್ಷ ಕೊಟ್ಟು ಆಶೀರ್ವಾದ ಮಾಡಿ. ಹಾಲೆಲೂಯ, ಹಾಲೆಲೂಯ. ಇದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಎನಿಥಿಂಗ್ ನಮ್ಮ ಜೀವನದಲ್ಲಿ ಏನೇ ಬರಲಿ ಪ್ರಿಯರೇ, ಈ 3 ಸಂಗತಿ ನಾವು ಮಾಡ್ಕೊಳ್ಳುವ. ನಾವು ದೇವರ ಹತ್ರ ನಾವು ಪಶ್ಚಾತ್ತಾಪ ಪಡ್ಕೊಳ್ಳುವ, ಅದೇ ಸಮಯದಲ್ಲಿ ನಾವು ಆರಾಧನೆ ಪೂರ್ಣ ಹೃದಯದಿಂದ ಗಮಗಮಿಸುವ ಸುವಾಸನೆಯಾಗಿ ದೇವರ ಸನ್ನಿಧಿಯಲ್ಲಿ ಹೋಗಲಿ. 3ನೇದಾಗಿ ನಾವು ಪ್ರಾರ್ಥನೆ ಮಾಡುವ, ದೇವರೇ ನಿನ್ನಿಂದ ಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ಶುದ್ಧವಾದ ಜೀವನ ಜೀವಿಸಿದರೆ ಬೋಲ್ಡಾಗಿ ಹೇಳ್ಬೋದು, ಲಾರ್ಡ್ ಚೆಕ್ ಮೈ ಲೈಫ್. ಹೆಸಿಕಿಯಾ ಹೇಳ್ತೇನೆ, ನಾನು ಹೆಂಗೆ ಜೀವಿಸಿದೆ ನೋಡು ಸ್ವಾಮಿ, ಅದನ್ನು ನೋಡಿ ತೀರ್ಪು ಮಾಡು. ಗಾಡ್ ಇಮ್ಮಿಡಿಯೇಟ್ಲಿ ಏಷ್ಯನ್ಗೆ ಹೇಳ್ತಾನೆ, ವಾಪಸ್ ಹೋಗಿ. ನನ್ನ ಲೆಕ್ಕ ಪ್ರಕಾರ ಏಷ್ಯನ್ಗೆ ಶಾಕ್ ಆಗಿರಬೇಕು, ಅರೆ ಈಗಾದರೂ ಪ್ರವಾದನೆ ಕೊಟ್ಟು ಬಂದೆ, ಈಗ ವಾಪಸ್ ಹೋಗಿ ಪ್ರವಾದನೆನೇ ಬದಲಾವಣೆ ಮಾಡಿ. ದ್ಯಾಟ್ ಈಸ್ ಗಾಡ್. ವೆನ್ ವಿ ಪ್ರೇ, ಪ್ರೇಯರ್ ಚೇಂಜಸ್ ಥಿಂಗ್ಸ್. ಹಾಲೆಲೂಯ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ.